ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತೆ ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 575 ಪಾಯಿಂಟ್ಸ್ ಗೇನ್ ಆಗಿ 82,605 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 178 ಪಾಯಿಂಟ್ಸ್ ಗೇನ್ ಆಗಿ 25,323 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 303 ಪಾಯಿಂಟ್ಸ್ ಗೇನ್ ಆಗಿ 56,799 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ, ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ನಮ್ಮ ಇಂಡಿಯನ್ GDPನ 6.4% ಗ್ರೋ ಆಗುತ್ತೆ ಅಂತ ಮುಂಚೆ ಫೋರ್ಕಾಸ್ಟ್ ಮಾಡಿದ್ರು. ಆದರೆ ಅದನ್ನ ಇವಾಗ ರಿವೈಸ್ ಮಾಡ್ತಾ 6.6% ಅಲ್ಲಿ ಗ್ರೋ ಆಗುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ. ಮತ್ತೆ ಈ ಥರ GDP ಎಸ್ಟಿಮೇಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದರೆ, ಇವಾಗ ಇಂಡಿಯಾದಲ್ಲಿ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಕಾಣ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ನ ಕೂಡ ಇವಾಗ ಪ್ರೀವಿಯಸ್ಗಿನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಈ ರೀಸನ್ಸಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಹೇಳ್ದಂಗೆ ನಿನ್ನೆ ರಾತ್ರಿ US ಮಾರ್ಕೆಟಲ್ಲಿ ಫೆಡ್ ಚೇರ್ಮನ್ ಅವ್ರ ಸ್ಪೀಚ್ ಇದೆ. ಇವಾಗ ಇವ್ರು ನೋಡ್ಕೊಂಡ್ರು ಅಷ್ಟೇ US ಎಕಾನಮಿ ರಿಲೇಟೆಡ್ ಆಗಿ ಸ್ವಲ್ಪ ಡೋವಿಶ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅಂದರೆ ಇವಾಗ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಏನಿದೆ, ಈ ಟ್ಯಾರಿಫ್ ಅನ್ಸರ್ಟಿನಿಟೀಸಿಂದ ಜಾಬ್ ಮಾರ್ಕೆಟ್ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಕಮಿಂಗ್ FOMC ಮೀಟಿಂಗಲ್ಲಿ ಮತ್ತೆ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಇದೆ ಅಂತ ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಇವಾಗ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದಾವಲ್ವಾ, ಇದ್ರ ರಿಲೇಟೆಡ್ ಆಗೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದ್ರ ಜೊತೆಗೆ ಇವಾಗ ಈ ನ್ಯೂಜಿಲ್ಯಾಂಡ್ ಇದೆ ಅಲ್ವಾ, ಈ ನ್ಯೂಜಿಲ್ಯಾಂಡ್ ಜೊತೆ ಕೂಡ ನಮ್ಮ ಇಂಡಿಯಾ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದಾವೆ. ಇವಾಗ ನೆಕ್ಸ್ಟ್ ರೌಂಡ್ ಆಫ್ ನೆಗೋಸಿಯೇಷನ್ಸ್ ನವೆಂಬರಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲ ಪಾಸಿಟಿವ್ ಅಪ್ಡೇಟ್ಸ್ ಇಂದ ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಲಾಸ್ಟ್ ಫ್ರೈಡೇ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ 100% ಟ್ಯಾರಿಫ್ ಇರುತ್ತೆ ಅಂತ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ವಾ. ಅದಾದ್ಮೇಲೆ ಸೋಮವಾರ ನೋಡ್ಕೊಂಡ್ರೆ ಸ್ವಲ್ಪ ಸಾಫ್ಟ್ವೇರ್ ಟ್ಯೂನ್ ಅಲ್ಲಿ ಮಾತಾಡಿದ್ರು. ಮತ್ತೆ ಇವತ್ತು ನೋಡ್ಕೊಂಡ್ರೆ ಟ್ರೂತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಚೈನಾದವ್ರು ನೋಡ್ಕೊಂಡ್ರೆ US ಇಂದ ಸೋಯಾಬೀನ್ನ ತುಂಬಾ ಕಮ್ಮಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇದರಿಂದ ನಮ್ಮ US ಫಾರ್ಮರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಇವಾಗ ಚೈನಾ ಇಂದ ಏನ್ ಕುಕಿಂಗ್ ಆಯಿಲ್ ಇಂಪೋರ್ಟ್ ಮಾಡ್ಕೊಂತಾ ಇದೀವಿ ಅದನ್ನ ನಾವು ಕಮ್ಮಿ ಇಂಪೋರ್ಟ್ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ US ಮತ್ತೆ ಚೈನಾ ರಿಲೇಟೆಡ್ ಆಗಿ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು SIAM ಅಂದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಅವರು ಈ ಫೆಸ್ಟಿವಲ್ ಸೀಸನ್ನ ಹೋಲ್ಸೇಲ್ ಆಟೋ ಸೇಲ್ಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಫೆಸ್ಟಿವಲ್ ಸೀಸನಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಸ್ಟ್ರಾಂಗ್ ಸೇಲ್ಸ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 4.4% ಸೇಲ್ಸ್ ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ 3 ವೀಲರ್ ಸೇಲ್ಸ್ ನೋಡ್ಕೊಂಡ್ರೆ 5.5% ಇನ್ಕ್ರೀಸ್ ಆಗಿದೆ. 2 ವೀಲರ್ ಸೇಲ್ಸ್ ಆದರೆ 6.7% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ತರ ಸೇಲ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಇವಾಗ GST 2.0 ತಂದ್ರಲ್ವಾ, ಅದರಿಂದ ಪ್ರತಿ ವೆಹಿಕಲ್ ಪ್ರೈಸಸ್ ನೋಡ್ಕೊಂಡ್ರು ತುಂಬಾನೇ ಕಮ್ಮಿ ಆಗಿದೆ. ಅದರಿಂದನೇ ಈ ತರ ಸೇಲ್ಸ್ ಎಲ್ಲ ತುಂಬಾ ಇನ್ಕ್ರೀಸ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ನೋಡ್ಬೇಕು, ಇವಾಗ ಪ್ರತಿಯೊಂದು ಆಟೋ ಕಂಪನಿ ಸೇಲ್ಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ವಾ. ಅದರಿಂದ ಈ Q2 ಅಲ್ಲಿ ಈ ಕಂಪನೀಸ್ ಎಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನೆನಪಿದ್ಯಾ ಆಟೋ ಸ್ಟಾಕ್ಸ್ ಎಲ್ಲ ಯಾವ ತರ ರಿಯಾಕ್ಟ್ ಆಗ್ತಾ ಇದ್ವು ಅಂತ. ಇವಾಗ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನೋಡ್ಕೊಂಡ್ರೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ ತುಂಬಾನೇ ಜಾಸ್ತಿ ಆಗಿತ್ತು. ಅದರಿಂದ ಆಟೋ ಸೇಲ್ಸ್ ನೋಡ್ಕೊಂಡ್ರು ತುಂಬಾನೇ ಫಾಲ್ ಆಗಿತ್ತು. ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಕಂಪ್ಲೀಟ್ ಆಟೋ ಸೇಲ್ಸ್ ಎಲ್ಲ ಡ್ರಾಪ್ ಆಗೋಗಿತ್ತು. ಅದರಿಂದ ಪ್ರತಿ ಆಟೋ ಕಂಪನಿ ನೋಡ್ಕೊಂಡ್ರು 10 to 15% ವರ್ಗು ಕರೆಕ್ಟ್ ಆಗಿತ್ತು ಲಾಸ್ಟ್ ಇಯರ್ ಈ ಟೈಮಲ್ಲಿ. ಆದ್ರೆ ಈ ವರ್ಷ ನೋಡ್ಕೊಂಡ್ರೆ ಇನ್ಫ್ಲೇಷನ್ ನೋಡ್ಕೊಂಡ್ರು ತುಂಬಾನೇ ಕಮ್ಮಿ ಆಗಿದೆ. ಜೊತೆಗೆ GST 2.0 ಕೂಡ ನಮ್ಮ ಮಾರ್ಕೆಟ್ನ ತುಂಬಾನೇ ಸಪೋರ್ಟ್ ಮಾಡಿದೆ. ಅದರಿಂದ ಆಟೋ ಸ್ಟಾಕ್ಸ್ ಎಲ್ಲ ಇವಾಗ ಲಾಸ್ಟ್ 2 ಮಂತ್ಸ್ ಅಲ್ಲೇನೆ 10 to 15% ವರ್ಗು ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಮಾರುತಿ ಸುಜುಕಿ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಿಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವಾಗ ಈ GST 2.0 ಶುರು ಆಯ್ತಲ್ವಾ, ಈ ಶುರು ಆದ್ಮೇಲೆನೆ ಇದುವರೆಗೂ 4 ವಾರದಲ್ಲಿ ಎಷ್ಟು ಕಾರ್ ಬುಕಿಂಗ್ಸ್ ಆಗಿರ್ಬೋದು ಅಂತ ಒಂದ್ಸಲ ಗೆಸ್ ಮಾಡಿದ್ರಾ? ಇವಾಗ ಹೇಳ್ತೀನಿ ನೋಡಿ. ಈ ಲಾಸ್ಟ್ 4 ವೀಕ್ಸ್ ಅಲ್ಲೇನೆ 4 ಲಕ್ಷ ಬುಕಿಂಗ್ಸ್ ಆಗಿದಾವೆ ಅಂತ ಮ್ಯಾನೇಜ್ಮೆಂಟೇನೆ ಅಪ್ಡೇಟ್ ಮಾಡಿದೆ. ಮತ್ತೆ ಹಿಸ್ಟ್ರಿಯಲ್ಲೇನೆ ಫಸ್ಟ್ ಟೈಮ್ ಈ ತರ ಹೈಯೆಸ್ಟ್ ಬುಕಿಂಗ್ಸ್ ನಡೆದಿರೋದು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ.
ಮತ್ತೆ ಈಗಾಗಲೇ 2.5 ಲಕ್ಷ ವೆಹಿಕಲ್ಸ್ನ ನಾವು ಡೆಲಿವರ್ ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ನೋಡೋಣ ಈ Q2 ಅಲ್ಲಿ ಈ ಕಂಪನಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಹೊಂಡೈ ಮೋಟರ್ಸ್ ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2.5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಇಂದ ಮೇಜರ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಅದರಿಂದನೇ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ January 1, 2026 ಇಂದ ಈ ಕಂಪನಿಗೆ ತರುಣ್ ಗಾರ್ಗ್ ಅನ್ನೋರ್ನ MD ಮತ್ತೆ CEO ಆಗಿ ಮಾಡಿದ್ದಾರೆ. ಇವರು ಲಾಸ್ಟ್ 6 ಇಯರ್ಸ್ ಇಂದ ನೋಡ್ಕೊಂಡ್ರು ಈ ಹೊಂಡೈ ಮೋಟರ್ಸ್ ಅಲ್ಲೇನೆ ವರ್ಕ್ ಮಾಡ್ತಾ ಇದ್ದಾರೆ ಆಸ್ ಎ ಎಕ್ಸಿಕ್ಯೂಟಿವ್ ಆಗಿ. ಅದಕ್ಕೂ ಮುಂಚೆ ಈ ಮಾರುತಿ ಸುಜುಕಿ ಇಂಡಿಯಾ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವಾಗ ಇವ್ರನ್ನ ಹೊಂಡೈ ಮೋಟರ್ಸ್ ಅಲ್ಲಿ MD ಮತ್ತೆ CEO ಪೊಸಿಷನ್ಗೆ ಬಂದಿದ್ದಾರೆ. ಇದೊಂದು ಅಪ್ಡೇಟ್ ಆದ್ಮೇಲೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 2030 ಒಳಗಡೆ 45,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ 45,000 ಕೋಟಿನ ಏನೇನ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಅಲ್ವಾ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ IPO ಟೈಮಲ್ಲೇ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಇವ್ರಿಗೆ ಈ ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ, ಜೊತೆಗೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ಆಪರೇಷನಲ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದೆ. ಅದರಿಂದ ಇವಾಗ ಅಡಿಷನಲ್ ಆಗಿ ಇನ್ನ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಆಗು ಕೂಡ ತುಂಬಾನೇ ಇನ್ವೆಸ್ಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ 45,000 ಕೋಟಿಯಲ್ಲಿ ನಿಯರ್ಲಿ 60% ಅಷ್ಟು ಅಮೌಂಟ್ ನ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿ ಯೂಸ್ ಮಾಡ್ತಾರಂತೆ. ಮತ್ತೆ ಇನ್ನು ಮಿಕ್ಕಿರೋ 40% ನ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಎಕ್ಸ್ಪ್ಯಾಂಡ್ ಮಾಡೋ ರಿಲೇಟೆಡ್ ಆಗಿ ಯೂಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ FY30 ಒಳಗಡೆ ಹೊಸದಾಗಿ ಇನ್ನ 26 ಮಾಡೆಲ್ಸ್ ನ ಲಾಂಚ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈ SUV ಸೆಗ್ಮೆಂಟ್ ಅಲ್ಲಿ ಹೈಬ್ರಿಡ್ ವೆಹಿಕಲ್ಸ್ ನ, EV ನ, CNG ನ, ಈ ತರ ಮಲ್ಟಿಪಲ್ ಸೆಗ್ಮೆಂಟ್ಸ್ ಅಲ್ಲಿ ಹೊಸ ಮಾಡೆಲ್ಸ್ ನ ಲಾಂಚ್ ಮಾಡ್ತಾನೆ ಇರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ FY25 ಅಲ್ಲಿ 69,200 crores ರೆವಿನ್ಯೂಸ್ ಬರ್ತಾ ಇದೆ ಅಲ್ವಾ, ಇದನ್ನ FY30 ಒಳಗಡೆ 1 lakh crore ರೆವಿನ್ಯೂಸ್ ಟಾರ್ಗೆಟ್ ಇಟ್ಕೊಂಡಿದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಕಂಪನಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಫ್ರೆಂಡ್ಸ್, ಈ ಎಲ್ಲಾ ರೀಸನ್ ಇಂದಾನೆ ಈ ಹೊಂಡೈ ಮೋಟರ್ಸ್ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಓಲಾ ಎಲೆಕ್ಟ್ರಿಕ್ ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 5% ಪಾಸಿಟಿವ್ ಆಗಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಫೌಂಡರ್ ಆದ ಭವಿಷ್ ಅಗರ್ವಾಲ್ ಅವರು ಇದ್ರಲ್ವಾ, ಇವರಾದ್ರೆ ಒಂದು ಮೇಜರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಏನಂದ್ರೆ ಇವಾಗ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇದೆ ಅಲ್ವಾ, ಈ ಸೆಗ್ಮೆಂಟ್ಗೆ ಕೂಡ ಎಂಟರ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ 1-2 months ಬ್ಯಾಕ್ ನೆನಪಿದ್ಯಾ, ಇವರು ತಮಿಳ್ನಾಡಲ್ಲಿ ಇವರೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಿದ್ದಾರೆ. ಅಲ್ಲಿ ಈ ಸೋಲಾರ್ ಸೆಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡು ಅಲ್ವಾ. ಇವಾಗ ನೋಡ್ಕೊಂಡ್ರೆ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ಗೂ ಎಂಟರ್ ಆಗಿದ್ದಾರೆ. ಅದರಿಂದ ಈ ಕಂಪನಿಗೆ ಅಡಿಷನಲ್ ರೆವಿನ್ಯೂಸ್ ಕೂಡ ಆಡ್ ಆಗುತ್ತೆ ಅಂತಾನೆ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವ್ರು ಇನ್ನೊಂದು ಅಪ್ಡೇಟ್ ಕೂಡ ಮಾಡಿದ್ದಾರೆ. ಇವಾಗ ಈ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ಏನಿದೆ, ಈ ಸೆಗ್ಮೆಂಟ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. FY30ಗೆಲ್ಲ ಇದು $30 billion ಇಂಡಸ್ಟ್ರಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಸೆಗ್ಮೆಂಟ್ ಅಲ್ಲಿ ಇನ್ನ ಇವರು ಯಾವ ತರ ವರ್ಕ್ ಮಾಡ್ತಾರೆ, ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಒಂದು ಸೋರ್ಸಸ್ ಇಂದ ಇನ್ಫಾರ್ಮೇಶನ್ ಬಂದಿದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನಂದ್ರೆ ಇವಾಗ ಈ ಗೌರ್ಮೆಂಟ್ ನೋಡ್ಕೊಂಡ್ರೆ FY27ಗೆಲ್ಲ ಈ ಸ್ಮಾಲ್ ಬ್ಯಾಂಕ್ಸ್ ಇರ್ತಾವಲ್ವಾ, ಈ ಬ್ಯಾಂಕ್ಸ್ನೆಲ್ಲ ಈ ಲಾರ್ಜರ್ ಬ್ಯಾಂಕ್ಸ್ಗೆ ಮರ್ಜ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಈ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ಅಪ್ಡೇಟ್ ಆಗಿದೆ. ಇವಾಗ ಇನ್ನ ಸ್ವಲ್ಪ ಡೀಟೈಲ್ ಆಗಿ ನೋಡ್ಕೊಂಡ್ರೆ ಈ ಚಿಕ್ಕ ಬ್ಯಾಂಕ್ಸ್ ಇರ್ತಾವಲ್ವಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಈ ಬ್ಯಾಂಕ್ಸ್ ಎಲ್ಲ ಈ ದೊಡ್ಡ ಬ್ಯಾಂಕ್ಸ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಈ ಬ್ಯಾಂಕ್ಸ್ಗೆಲ್ಲ ಈ ಚಿಕ್ಕ ಬ್ಯಾಂಕ್ಸ್ ಎಲ್ಲ ದೊಡ್ಡ ಬ್ಯಾಂಕ್ಸ್ಗೆ ಮರ್ಜ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಅದಾನಿ ಗ್ರೀನ್ ಎನರ್ಜಿ ಕಂಪನಿ ನೋಡಿದ್ರ ಇಂಟರ್ಡೇ ಸೆಷನ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂದ್ರೆ ಇವರು ಗುಜರಾತ್ ಅಲ್ಲಿ 50 ಮೆಗಾವಾಟ್ಸ್ ರಿನ್ಯೂವಬಲ್ ಪ್ರಾಜೆಕ್ಟ್ ನ ಆಪರೇಷನ್ಸ್ ಗೆ ತಂದಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಆದ್ರೆ ಫ್ರೆಂಡ್ಸ್, ಇವಾಗ ಇದು ರಿಲೇಟೆಡ್ ಆಗಿ ಇನ್ನೊಂದು ಸ್ವಲ್ಪ ಡೀಟೈಲ್ ಆಗಿ ಮಾತಾಡ್ಕೊಂಡ್ರೆ ಈ ಅದಾನಿ ಅವ್ರು ಏನಿದ್ದಾರೆ, ಇವರು ಪ್ರಪಂಚದಲ್ಲೇನೆ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಪ್ಲಾಂಟ್ ನ ಗುಜರಾತ್ ಅಲ್ಲಿ ಶುರು ಮಾಡಿದ್ದಾರೆ. ಇದು ಟೋಟಲ್ ಕೆಪಾಸಿಟಿ ನೋಡ್ಕೊಂಡ್ರೆ 30,000 ಮೆಗಾವಾಟ್ಸ್. ಮತ್ತೆ ಹೇಳ್ತಾ ಇದೀನಿ, 30,000 ಮೆಗಾವಾಟ್ಸ್ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ನ ಗುಜರಾತ್ ಅಲ್ಲಿ ಶುರು ಮಾಡಿದ್ದಾರೆ. ಇವಾಗ ಇದುವರೆಗೂ ನೋಡ್ಕೊಂಡ್ರೆ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದ್ರ ಭಾಗವಾಗೇನೆ ಇವತ್ತು ಈ ಡೇಟಾ ಅಪ್ಡೇಟ್ ಆಗಿರೋದು. ಇವಾಗ ಈ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಇದೆ ಅಲ್ವಾ, ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಅದಾನಿ ಗ್ರೀನ್ ಎನರ್ಜಿ 26A ಲಿಮಿಟೆಡ್ ಅಂತ. ಈ ಕಂಪನಿನೇ ಇವತ್ತು 50 ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ನ ಆಪರೇಷನ್ಸ್ ಗೆ ತಂದಿರೋದು. ಫ್ರೆಂಡ್ಸ್, ಇವಾಗ ಈ ಅದಾನಿ ಗ್ರೀನ್ ಎನರ್ಜಿ
26 ಲಿಮಿಟೆಡ್ ಅನ್ನೋದೇ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಅದಾನಿ ಅವ್ರಿಗೆ ತುಂಬಾನೇ ಸಬ್ಸಿಡರಿ ಕಂಪನೀಸ್ ಎಲ್ಲ ಇದಾವೆ. ಯಾವ್ಯಾವ ಅಂತ ನೋಡ್ಕೊಂಡ್ರೆ ಅದಾನಿ ರಿನ್ಯೂವಬಲ್ ಎನರ್ಜಿ 56 ಲಿಮಿಟೆಡ್ ಅಂತ ಇವ್ರ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ 87 ಮೆಗಾವಾಟ್ಸ್ ಕೆಪಾಸಿಟಿ ಇದೆ. ಅದಾದ್ಮೇಲೆ ಅದಾನಿ ರಿನ್ಯೂವಬಲ್ ಎನರ್ಜಿ 41, ಈ ಕಂಪನಿ ಹತ್ರ 124 ಮೆಗಾವಾಟ್ಸ್ ಕೆಪಾಸಿಟಿ ಇದೆ. ಅದಾದ್ಮೇಲೆ ಅದಾನಿ ಗ್ರೀನ್ ಎನರ್ಜಿ 25B, ಅದಾದ್ಮೇಲೆ ಅದಾನಿ ಎನರ್ಜಿ 26B, ಅದಾನಿ ಸೋಲಾರ್ ಎನರ್ಜಿ, ಈ ತರ ಮಲ್ಟಿಪಲ್ ಹೆಸರಲ್ಲಿ ಇವರು ಬಿಸ್ನೆಸ್ ನ ಮಾಡ್ತಾನೆ ಇದ್ದಾರೆ. ಇವಾಗ ಕಂಪ್ಲೀಟ್ ಆಗಿ ಅದಾನಿ ರಿನ್ಯೂವಬಲ್ ಎನರ್ಜಿ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಂತ ನೋಡ್ಕೊಂಡ್ರೆ 16,729 ಮೆಗಾವಾಟ್ಸ್ ಕೆಪಾಸಿಟಿ ಇದೆ ಇವಾಗ. ಅಂದ್ರೆ ಈ ಗುಜರಾತ್ ಪ್ಲಾಂಟ್ ಅಲ್ಲೇನೆ ಇಷ್ಟು ಪವರ್ನ ಇವರು ಜನರೇಟ್ ಮಾಡೋ ಕೆಪಾಸಿಟಿನ ಈಗಾಗಲೇ ಡೆವಲಪ್ ಮಾಡಿದ್ದಾರೆ. ಇದನ್ನ ನೆಕ್ಸ್ಟ್ ಸ್ವಲ್ಪ ವರ್ಷಗಳಲ್ಲಿ ಅದು 30,000 ಮೆಗಾವಾಟ್ಸ್ಗೆ ರೀಚ್ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಇವರು 30,000 ಮೆಗಾವಾಟ್ಸ್ಗೆ ಯಾವತ್ಗೆ ರೀಚ್ ಆಗ್ತಾರೆ ಅಂತ. ಫ್ರೆಂಡ್ಸ್, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಇದು ಪ್ರಪಂಚದಲ್ಲೇನೆ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಇದು ಗುಜರಾತ್ ಅಲ್ಲಿ ಇರೋದು. ನೋಡೋಣ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ, ಇದರಿಂದ ಇನ್ನ ಎಷ್ಟು ಪವರ್ ಜನರೇಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ರಿಸಲ್ಟ್ಸ್ ವಿಷಯಕ್ಕೆ ಬಂದ್ರೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದೆ, ಪರ್ಸಿಸ್ಟೆಂಟ್ ಸಿಸ್ಟಮ್ ಅವರು ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಅದನ್ನು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಪೋಸ್ಟ್ ಮಾಡಿದ್ದಾರೆ ಅಂತ. ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 7% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಯಾಕಂದ್ರೆ ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 45% ಗ್ರೋ ಆಗಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್, ಈ ಕಂಪನಿನೂ ಅಷ್ಟೇ Q2 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 9% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 12% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 18% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲೂ ಅಷ್ಟೇ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಪ್ರೀಮಿಯಮ್ಸ್ ನೋಡ್ಕೊಂಡ್ರು ಅಷ್ಟೇ ಇಯರ್ ಆನ್ ಇಯರ್ ಅಲ್ಲಿ ನಿಯರ್ಲಿ 2% ಇನ್ಕ್ರೀಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ರಿಟೇಲ್ ಹೆಲ್ತ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಇದೆ ಅಲ್ವಾ, ಇದರಲ್ಲಿ ಒಳ್ಳೆ ಗ್ರೋತ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಅನಲಿಸ್ಟ್ ಇದಾರಲ್ವಾ, ಇವರು ಅಷ್ಟೇ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಮೋತಿಲಾಲ್ ಒಸ್ವಾಲ್ ಅವರು, ಜೆಫ್ರೀಸ್ ಅವರು ಈ ಕಂಪನಿಗೆ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಮತ್ತೆ 2,300 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೂಡ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ HDFC AMC, ಈ ಕಂಪನಿ ಆದ್ರೆ ಇವತ್ತು 3% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಯಾಕಂದ್ರೆ ಇವರು ನಮ್ಮ ಮಾರ್ಕೆಟ್ ಟೈಮಲ್ಲೇನೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿ ಬೋನಸ್ ನ ಕೂಡ ಇಶ್ಯೂ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಫಸ್ಟ್ ಇವಾಗ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 16% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 24% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲೂ ಅಷ್ಟೇ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ 1:1 ಬೋನಸ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈ ಕಂಪನಿಯಲ್ಲಿ ಏನಾದ್ರು ನೀವು ಒಂದು ಶೇರ್ ಹೋಲ್ಡ್ ಮಾಡ್ತಾ ಇದ್ರೆ ಕಮಿಂಗ್ ಟೈಮ್ ಅಲ್ಲಿ ಅಡಿಷನಲ್ ಆಗಿ ಇನ್ನೊಂದು ಶೇರ್ ಆಡ್ ಆಗುತ್ತೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ. ಈ ಬೋನಸ್ಗೆ ರೆಕಾರ್ಡ್ ಡೇಟ್ ಯಾವಾಗ ಅಂದ್ರೆ November 26. ಅದಕ್ಕೂ ಒಳಗಡೆನೆ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಈ ಶೇರ್ಸ್ ಹೋಲ್ಡ್ ಮಾಡ್ತಾ ಇದ್ರೆ ಮಾತ್ರನೇ ಈ ಬೋನಸ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ ಆಗಿರೋ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಆಕ್ಸಿಸ್ ಬ್ಯಾಂಕ್ ಅವರು ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವ್ರು ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 26% ಫಾಲ್ ಆಗಿದೆ. ಜೊತೆಗೆ ಅನಲಿಸ್ಟ್ ಎಸ್ಟಿಮೇಷನ್ಸ್ ಗಿನ್ನ ಪ್ರಾಫಿಟ್ ತುಂಬಾನೇ ಕಮ್ಮಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ರೆವಿನ್ಯೂಸ್ ಅಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ. ಅಸೆಟ್ ಕ್ವಾಲಿಟಿ ಆದ್ರೆ ಸ್ವಲ್ಪ ಮಾತ್ರ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತೆ ಪ್ರೀವಿಯಸ್ ಕ್ವಾರ್ಟರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಲಿಪ್ಪೇಜಸ್ ಸ್ವಲ್ಪ ಕಮ್ಮಿ ಆಗಿದೆ. ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ಈ ತರ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾಗ ನಿಯರ್ಲಿ 5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿನ ಕೂಡ ಡ್ರ್ಯಾಗ್ ಮಾಡಿತ್ತು. ನೋಡೋಣ ನಾಳೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ, ಇವಾಗ ಇಷ್ಟೆಲ್ಲ ಕಂಪನೀಸ್ ಇನ್ನ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ಬೇಕಾಗಿರುತ್ತೆ. ಓವರ್ ನೈಟ್ ಅಲ್ಲಿ ಈ ಕಂಪನೀಸ್ ಎಲ್ಲ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ಇದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇರುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.